ಜಗಳೂರು ತಾಲೂಕಿನ ಉಚ್ಚಂಗಿಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆಯನ್ನು ತಾಲೂಕು ಆಡಳಿತ ಪರಿಹರಿಸದಿದ್ದರೆ ದಾವಣಗೆರೆ ಜಿಲ್ಲಾಧಿಕಾರಿ ಕಚೇರಿಯವರೆಗೆ ಪಾದಯಾತ್ರೆ ನಡೆಸಲಾಗುವುದೆಂದು ಬಿಜೆಪಿ ಮಂಡಳದ ಉಪಾಧ್ಯಕ್ಷ ಧರ್ಮನಾಯಕ ಎಚ್ಚರಿಕೆ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿದ್ದಿಗಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಉಚ್ಚಂಗಿಪುರ ಗ್ರಾಮದಲ್ಲಿ ಪ್ರತಿ ವರ್ಷ ಕುಡಿಯುವ ನೀರಿನ ಸಮಸ್ಯೆ ಉಲ್ಬಣಗೊಳ್ಳುತ್ತದೆ. ಆದರೆ ಈ ನೀರಿನ ಅಭಾವವನ್ನು ಶಾಶ್ವತವಾಗಿ ಪರಿಹರಿಸುವಲ್ಲಿ ತಾಲೂಕು ಪಂಚಾಯಿತಿ, ಗ್ರಾಮ ಪಂಚಾಯಿತಿಗಳು ಸಂಪೂರ್ಣವಾಗಿ ವಿಫಲವಾಗಿದೆ ಎಂದರು. ಗ್ರಾಮದಲ್ಲಿ 5,000ಕ್ಕೂ ಹೆಚ್ಚು ಜನಸಂಖ್ಯೆ ಇದ್ದು, ಇದರಲ್ಲಿ ಬಹುತೇಕ SC/ST ಸಮುದಾಯಕ್ಕೆ ಸೇರಿದ ಜನರಿದ್ದಾರೆ. ದಾವಣಗೆರೆಯ ಪ್ರತಿಷ್ಠಿತ JH ಪಟೇಲ್ ಅಕಾಡೆಮಿ, BIT ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ ಅಡ್ಮಿಷನ್ ಓಪನ್ ನೌ. ಆದರೆ ಇಲ್ಲಿ ಕಳೆದ 4 ತಿಂಗಳುಗಳಿಂದಲೂ ಕುಡಿಯುವ ನೀರಿಗಾಗಿ ಜನರು ಸಾಕಷ್ಟು ತೊಂದರೆ ಅನುಭವಿಸುತ್ತಿದ್ದು, ಈ ಬಗ್ಗೆ PDO ರಾಘವೇಂದ್ರ ಅವರ ಗಮನಕ್ಕೆ ತಂದರೂ ಪ್ರಯೋಜನವಾಗಿಲ್ಲ. ಕರೆ ಮಾಡಿದರೆ ಸ್ವೀಕರಿಸುವುದಿಲ್ಲ, ಕೈಗೆ ಕೂಡ ಸಿಗುತ್ತಿಲ್ಲ. ಇಂತಹ ಅಧಿಕಾರಿಗಳು ನಮಗೆ ಬೇಡ, ಬೇರೆಡೆ ವರ್ಗಾವಣೆ ಮಾಡಿ ಹೊಸ PDO ನೇಮಕ ಮಾಡಿ ಎಂದು ಆಗ್ರಹಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಸಿದ್ದೇಶ್, ರಾಮಪ್ಪ ಸೇರಿದಂತೆ ಮತ್ತಿತರರಿದ್ದರು. ದಿದ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಚ್ಚಂಗಿಪುರ ಗ್ರಾಮದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರತಕ್ಕಂಥ ಊರು ಉಚ್ಚಂಗಿಪುರ ಗ್ರಾಮ. ದನ ಕರುಗಳು ಸಹ ಇದ್ದು, ಗ್ರಾಮ ಪಂಚಾಯತಿ ಆಡಳಿತ ಮತ್ತು ತಾಲೂಕು ಆಡಳಿತ ಎಷ್ಟೇ ಹೇಳಿದ್ರು ಕೂಡ ಅವ್ರ ಕಣ್ಣಿಗೆ ಪರೆ ಬಂದ್ಬಿಟ್ಟಿದೆ. ನಾವು ಎಷ್ಟೇ ಮನವಿ ಮಾಡಿಕೊಂಡ್ರು, ಎಷ್ಟೇ ನಮ್ಮಂತಾರೆ ನಾವು ಒಬ್ಬ ತಾಲೂಕಲ್ಲಿ ಸ್ವಲ್ಪ ಗುರುತಿಸ್ಕೊಂಡು ನಾವು ಸ್ವಲ್ಪ ಇದರಲ್ಲಿದ್ದೀವಿ, ಆದರೂ ಕೂಡ ಅವ್ರಿಗೆ ಫೋನ್ ಮಾಡಿದರೆ ಡೋಂಟ್ ಕೇರ್, ಫೋನೇ ಎತ್ತೋದಿಲ್ಲ. ಇವು ಅವ್ರಿಗೆ ಮಾಡಿದ್ರೆ PDO ಮೇಲೆ ಹೇಳ್ತಾರೆ, AW ಸಾದಿಕ್ ಅವ್ರಿಗೆ ಮಾಡಿದ್ರೆ ಅವರು PDO ಮೇಲೆ ಹೇಳ್ತಾರೆ. PDO ನೋಡಿದ್ರೆ ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಅವ್ರಿಗೇನು ಜನರ ಸಮಸ್ಯೆ ಜನರಿಗೆ ಅವರೇ ನಿಭಾಯಿಸ್ಕೊಳ್ಳಿ ಅನ್ನೋ ಲೆಕ್ಕಕ್ಕೆ ಅವರಿದ್ದಾರೆ. ಯಾಕಂತ ಹೇಳಿದ್ರೆ ಇವತ್ತು ಜನ ಬೆಳಿಗ್ಗೆ ಪಾಪ ಕೆಲಸ ಬಗ್ಸಿ ಎಲ್ಲ ಬಿಟ್ಟು ಈ ಬಿಸಿಲಲ್ಲಿ ಸುಮಾರು 4-5 ಕಿಲೋಮೀಟರಿಂದ ಬೈಕ್ಗಳಲ್ಲಿ ಮತ್ತೆ ನೀರಿನ ಗಾಡಿಗಳಲ್ಲಿ ದಬ್ಬೋ ಗಾಡಿಗಳಲ್ಲಿ ನೀರು ತಗೊಂಡು ಬರ್ತಿದ್ದಾರೆ. ಇವ್ರಿಗೆ ಕನಿಷ್ಠ ಒಂದು ಹೃದಯನೇ ಅನ್ನೋದಿಲ್ವಾ ಇವರಿಗೆ? ಆ ಜನರ ಪರಿಸ್ಥಿತಿನೇ ಕಷ್ಟ ಸುಖನೇ ಅರ್ಥ ಆಗ್ತಾ ಇಲ್ವಾ? ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ, ಅದನ್ನು ಸುಮಾರು ಫೇಸ್ಬುಕ್ ಇದರಲ್ಲಿ ಕೂಡ 50,000-60,000 ಜನ ನೋಡಿದ್ದಾರೆ. ಅವರನ್ನೆಲ್ಲ ಕ್ಯಾಕರ್ಸ್ ಹೋಗ್ತಿದ್ದಾರೆ. ಆದರೆ ತಾಲೂಕು ಆಡಳಿತ ಯಾಕೆ ಇಷ್ಟಕ್ಕೊಂದು ಹಿನ್ನಡೆ ಮಾಡ್ತಾ ಇದೆ? ಪ್ರತಿ ವರ್ಷನೂ ಅಷ್ಟೇ ಸುಮಾರು ದಿನದಿಂದಲೂ ಇದೇ ಸಮಸ್ಯೆ. ಇದೊಂದು ಸಮಸ್ಯೆಗೆ, ಕುಡಿಯೋ ನೀರಿಗೆ ಒಂದು ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ನಮ್ಮ ತಾಲೂಕು ಆಡಳಿತ ಕೊಡದೇ ಇದ್ರೆ ನಾವು ಗ್ರಾಮ ಪಂಚಾಯತಿಯನ್ನು ಮುತ್ತಿಗೆ ಹಾಕ್ತೀವಿ. ಗ್ರಾಮ ಪಂಚಾಯತಿಯನ್ನು ಮುತ್ತಿಗೆ ಹಾಕ್ತೀವಿ, ನಮ್ಗೆಲ್ಲಾದ್ರೂ ಅಲ್ಲೂ ಕೂಡ ನ್ಯಾಯ ಸಿಗದೇ ಇದ್ರೆ ತಾಲೂಕ್ ಪಂಚಾಯತಿ ಮುತ್ತಿಗೆ ಹಾಕ್ತೇವೆ. ಇಲ್ಲಿಂದ ಪಾದಯಾತ್ರೆ ಸೀದಾ ದಾವಣಗೆರೆಗೆ ಹೋಗಿ ZP ಆಫೀಸನ್ನು ಕೂಡ ನಾವು ಮುತ್ತಿಗೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಯಾಕಂತ ಹೇಳಿದ್ರೆ ಬೆಳಿಗ್ಗೆ ಎದ್ರೆ ನೀರಿಂದ ಪ್ರಾರಂಭ ಆಗ್ತಕ್ಕಂಥ ಜೀವನ ಇವತ್ತು ನೀರಿಗೋಸ್ಕರ ಇವತ್ತು ಹೋರಾಟವನ್ನು ಮಾಡ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ಹಿಂದೆ ಸ್ವತಂತ್ರಕ್ಕಾಗಿ ಹೋರಾಟ ಮಾಡಿದ್ರು, ಅಟ್ಲೀಸ್ಟ್ ಈಗ ಕುಡಿಯೋ ನೀರಿಗೆ ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಈಗಿನ ತಾಲೂಕು ಆಡಳಿತ ತಂದ್ಬಿಟ್ಟಿದೆ. ಇದಕ್ಕೆ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನ ಕೊಡದೇ ಇದ್ರೆ ಆ PDO ಜನರ ಸಂಪರ್ಕಕ್ಕೆ ಸಿಗಲ್ಲ. ಅಂತಹ PDOಗಳನ್ನ ಯಾಕೆ ಇಟ್ಕೊಂಡಿದ್ದಾರೆ ಅಧಿಕಾರಿಗಳು? ಅವರಿಂದ ಏನಾದರೂ ಆದಾಯ ಇದೆ ಅಂತ ಇಟ್ಕೊಂಡಿದ್ದಾರೋ, ಮತ್ತೊಂದಕ್ಕೆ ಇಟ್ಕೊಂಡಿದ್ದಾರೋ? ಯಾರು ಸಂಪರ್ಕಕ್ಕೆ ಸಿಗಲ್ಲ ಅಯ್ಯಪ್ಪ, ಯಾರು ಫೋನ್ ಮಾಡಿದ್ರು ಫೋನೇ ಸಿಗಲ್ಲ. ಸೊ ಇಂಥವ್ರನ್ನ ಯಾಕೆ ನೀವು ಕೆಲಸದಿಂದ ಅವ್ರನ್ನ ವಜಾ ಮಾಡಿ ಬೇರೆ ಯಾರು ಒಳ್ಳೆ ಕೆಲಸಗಾರನ ಹಾಕಿ, ಹೃದಯ ಇರುವಂತವ್ರನ್ನ ಹಾಕಿ, ಜನರ ಕಷ್ಟ ಸುಖವನ್ನ ನೋವನ್ನ ಅರ್ಥ ಮಾಡ್ಕೊಳ್ತಕ್ಕಂಥ ಒಬ್ಬ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹಾಕಬೇಕು. ತಾಲೂಕು ಆಡಳಿತ ಎಲ್ಲೋ ಒಂದ್ ಕಡೆ ಎಡುತ್ತಾ ಇದೆ. ಇವತ್ತು ಜನರ ಸಮಸ್ಯೆ, ಇಂಥ ಬೇಸಿಗೆ ಕಾಲದಲ್ಲಿ ಬಿಸಿಲು 38ರಿಂದ 40% ಬಿಸಿಲಿದೆ, ಇನ್ನು 40% 44 ಆಗ್ತಕ್ಕಂಥ ಪರಿಸ್ಥಿತಿ ಇದೆ. ಇಂಥ ಪರಿಸ್ಥಿತಿನಲ್ಲಿ ನೀರಿನ ವ್ಯವಸ್ಥೆಯನ್ನ ಮಾಡುವಲ್ಲಿ ತಾಲೂಕು ಆಡಳಿತ ಎಡುತ್ತಿದೆ. ಇವರು ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಏನಾದರೂ ನಮಗೆ ಕುಡಿಯೋ ನೀರಿನ ಶಾಶ್ವತವಾಗಿರ್ತಕ್ಕಂಥ ಪರಿಹಾರವನ್ನು ಕೊಡದೇ ಇದ್ರೆ ನಾವು ದೊಡ್ಡ ಮಟ್ಟದಲ್ಲಿ ಗ್ರಾಮಸ್ಥರು ಹೋರಾಟ ಮಾಡೋರಿದ್ದೇವೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಇರ್ತಕ್ಕಂಥ ಗ್ರಾಮ ಉಚ್ಚಂಗಿಪುರ ಗ್ರಾಮ. ಸಾಕಷ್ಟು ಜನ ವಲಸೆ ಹೋಗಿ ದುಡಿದು ತಿನ್ನುವಂತಹ ಪರಿಸ್ಥಿತಿ ಇರ್ತಕ್ಕಂಥ ಗ್ರಾಮ. ಈ ಗ್ರಾಮದಲ್ಲಿ ಅನೇಕ ಬಾರಿ ತಾಲೂಕು ಆಡಳಿತ ಏನು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಕುಂದುಕೊರತೆ ಸಭೆಯಲ್ಲಿ ಕರೆದಾಗ ಇದನ್ನ ಪ್ರಮುಖವಾಗಿ ನೀವು ಪರಿಗಣಿಸಬೇಕು ಅಂತೇಳಿ ನಾನು ಕೂಡ ಖುದ್ದಾಗಿ ಅವ್ರ ಹತ್ರ ಈ ಸಮಸ್ಯೆಯನ್ನ ಹೇಳಿದ್ದೀನಿ. ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿನೂ ಕೂಡ ಈ ವಿಚಾರವಾಗಿ ಈ ಸಮಸ್ಯೆ ಬಗ್ಗೆ ಆಲಿಸಿಲ್ಲ. ಇದು ದೊಡ್ಡ ದುರಂತ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಕೂಡ ಹೇಳ್ತೀನಿ. ಜೊತೆಗೆ ಕೇಂದ್ರ ಸರ್ಕಾರದ ಒಂದು ಪ್ರಮುಖ ಯೋಜನೆ ಆಗಿರ್ತಕ್ಕಂಥ JJM ಕಳೆದ 5 ವರ್ಷಗಳಿಂದನೂ ಕೂಡ ಮಾಡ್ತಾನೆ ಇದ್ದಾರೆ. ಸುಮ್ಮನೆ ಅಲ್ಲಿ ಬಗುದು ಬಿಟ್ಟು ಒಂದು ರೋಡನ್ನ ಹಾಳು ಮಾಡಿಬಿಟ್ಟು ಹೋಗಿದ್ದಾರೆ. ಇಲ್ಲಿವರೆಗೂ ಕೂಡ ಯಾರೊಬ್ಬ ಅಧಿಕಾರಿಗಳು ಕೇಳಿದ್ರೆ ಗುತ್ತಿಗೆದಾರರ ಮೇಲೆ ಹೇಳ್ತಾ ಇದ್ದಾರೆ, ಗುತ್ತಿಗೆದಾರರ ಹತ್ರ ಮಾತಾಡಿದ್ರೆ ಅಧಿಕಾರಿ ಹತ್ರ ಹೇಳ್ತಿದ್ದಾರೆ. ಹಾಗಾಗಿ ಈ ನಿಟ್ಟಿನಲ್ಲಿ ದಯಮಾಡಿ ನಾವು ಬಾರಿ ಇದೊಂದು ಗಂಭೀರ ಸಮಸ್ಯೆ ಇದೆ. ಆಕ್ಚುಲಿ ಪ್ರತಿ ವರ್ಷನೂ ಕೂಡ ನಾವು ಈ ಸಮಸ್ಯೆನ ಅನುಭವಿಸ್ತಾ ಇದ್ದೀವಿ. ಈ ಸಮಸ್ಯೆ ಬಗ್ಗೆ ಸಾಕಷ್ಟು ಸರ್ ಹೇಳಿದ್ರು ಕೂಡ ಇಲ್ಲಿವರೆಗೂ ಕೂಡ ಯಾವೊಬ್ಬ ಅಧಿಕಾರಿನೂ ಕೂಡ ಇದಕ್ಕೆ ಆಲಿಸ್ತಾನೆ ಇಲ್ಲ. ಈ ನಿಟ್ಟಿನಲ್ಲಿ ಈ ಸಾರಿ ಹೇಳ್ತಾ ಇದ್ದೀವಿ, ಮುಂದಿನ ದಿನಮಾನಗಳಲ್ಲಿ ನಾಳೆಯಿಂದ ಕೊಳವೆ ಬಾವಿಯಿಂದ ಖಾಸಗಿಯಾಗಿ ತರ್ತಿರೋ ಮಾಡ್ತಿರೋ ಗೊತ್ತಿಲ್ಲ, ಟ್ಯಾಂಕರ್ಗಳ ಮೂಲಕ ಜನರಿಗೆ ನೀರು ಒದಗಿಸಿದ್ರೆ ಸರಿ. ಇಲ್ಲ ಅಂದ್ರೆ ನಾಳೆ ಬಿಟ್ಟು ನಾಳೆ ಗ್ರಾಮ ಪಂಚಾಯತಿಗೆ ಮುತ್ತಿಗೆ ಹಾಕ್ತೀವಿ. ಅದಾದ್ಮೇಲೆ ಊರಿಂದ ಗ್ರಾಮಸ್ಥರಿಂದ ಎಲ್ಲ ಗ್ರಾಮಸ್ಥರು ಸೇರಿಬಿಟ್ಟು ಉಚ್ಚಂಗಿಪುರ ಗ್ರಾಮದಿಂದ ತಾಲೂಕ್ ಪಂಚಾಯತಿಗೆ
ಪಾದಯಾತ್ರೆ ಮುಖಾಂತರ ತಾಲೂಕು ಆಡಳಿತದ ವಿರುದ್ಧ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಳ್ತಾ ಇದ್ದೇವೆ. ಜೊತೆಗೆ ಎಲ್ಲ ಅಧಿಕಾರಿಗಳಿಗೆ ನಾವು ಸ್ಪಷ್ಟವಾಗಿ ಹೇಳ್ತಿದ್ವಿ, ಈ ಸಮಸ್ಯೆಯನ್ನ ಗಂಭೀರವಾಗಿ ಆಲಿಸಬೇಕು, ಈ ಬೇಗ ತ್ವರಿತವಾಗಿ ನೀವು ಈ ಸಮಸ್ಯೆಗೆ ಪರಿಹಾರವನ್ನ ನೀಡಬೇಕು ಅಂತೇಳಿ ಈ ಮೂಲಕ